ಅಯ್ಯೋ ರಕ್ಷಾರಾಮಯ್ಯ ಅವ್ರ ಹತ್ರ ತುಂಬ ದುಡ್ಡಿದೆ, ನನ್ನ ಹತ್ರ ದುಡ್ಡೇ ಇಲ್ಲ, ಅವ್ರಿಗೆ ದುಡ್ಡು ನೋಡಿ ಟಿಕೆಟ್ ಕೊಟ್ಟಿದ್ದಾರೆ, ಸೊ ನನಗಿರೋದು ಮೋದಿ ಅವ್ರನ್ನ ಮತ್ತು ಮೋದಿ ಅವ್ರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ನಾನು ಹೋಗ್ತೀನಿ, ಹಾಗಾಗಿ ರಕ್ಷಾರಾಮಯ್ಯ ಅವ್ರ ಅಪ್ಪ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮನ್ನ ನೀವು ಹೇಳಿದ್ರಿ. ಐ ರೆಸ್ಪೆಕ್ಟ್ ನನ್ನ ಅಪೋನೆಂಟ್ ಅಂತ. ಸೊ ಅವ್ರು ಹೇಳ್ತಾರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ. ಅದು ಅವ್ರಿಗೆ ಬಂದಿರೋದು. ನಮಗೆ ಟಿಕೆಟ್ ನೋಡಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಕೊಟ್ಟಿದ್ರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿ ಕೊಟ್ಟಿದ್ದಾರೆ ಟಿಕೆಟ್ ಅವ್ರಿಗೆ. ಸೊ ಅದ್ರಿಗೆ ದಟ್ ಇಸ್ ದೇರ್ ಪರ್ಸನಲ್ ಚಾಯ್ಸ್. ಬಿಜೆಪಿ ಪಕ್ಷದಲ್ಲಿ ಆ ಸಿಸ್ಟಮ್ ಇರ್ಬೋದು, ನಮ್ಮ ಪಕ್ಷದಲ್ಲಿ ಯಾವತ್ತೂ ಅಂತ ಸಿಸ್ಟಮ್ಗಳಿಲ್ಲ. ಸರ್, ಈಗ ಇನ್ನೊಂದು ರಕ್ಷಾರಾಮಯ್ಯ ರಾಮ ಅನ್ನೋದು ಕ್ಯಾಂಡಿಡೇಟ್ ಹೆಸರಲ್ಲೂ ಇದೆ ಮತ್ತು ಅವರು ಟಿಕೆಟ್ ಕೊಟ್ಟಿರುವಂಥ ಸಿದ್ದರಾಮಯ್ಯನವರ ಹೆಸರಲ್ಲೂ ಇದೆ, ಆದರೆ ಅವ್ರ ಹೃದಯದಲ್ಲಿ ರಾಮ ಇಲ್ಲ, ಅವ್ರು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ. ಸೊ ಪ್ರಚಾರದ ಭಾಗವಾಗಿ ನೀವೆಲ್ಲಾದ್ರೂ ರಾಮ ಮಂದಿರಕ್ಕೆ ಹೋಗ್ಲಿಲ್ವಾ? ಅದೇ ಅವ್ರು ಅದನ್ನ ಬಿಟ್ಟು ಇನ್ನೇನು ಕೆಲಸ ಇಲ್ಲ. ನಾವು ನಮ್ಮ ಪ್ರಚಾರದಲ್ಲಿ ಜನಪರವಾಗಿರುವಂಥ ಕೆಲಸ, ಬೆಲೆ ಏರಿಕೆ, ಮ್ಯಾಟರ್ ಆಫ್ ಫ್ಯಾಕ್ಟ್ ಮಾತಾಡ್ಬೇಕು ನಾವು. ಇವಾಗ ದೇವಸ್ಥಾನಗಳಿಗೆ ಹಲವಾರು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲ ಸರ್, ಅಯೋಧ್ಯೆ ಅಲ್ಲ, ರಾಮ ಮಂದಿರ. ಅಯ್ಯೋ, ಹಲವಾರು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಅವ್ರು ಕೇಳಿರೋದು ಆಕ್ಚುಲಿ ಅಯೋಧ್ಯೆಗೆ ಹೋಗಿದ್ದಾರೆ. ಅಯ್ಯೋ, ಹಲವಾರು ರಾಮ ಮಂದಿರ, ವೆಂಕಟರಮಣ ಸ್ವಾಮಿ, ಲಕ್ಷ್ಮೀನಾರಾಯಣ ಸ್ವಾಮಿ, ಬಹಳಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ. ಅವ್ರು ಕೇಳಿ ನಮ್ಮ ಸಂಸದರು ಲಾಸ್ಟ್ ಟೈಮ್ ಬಂದಾಗ ಏನೇನು ಪ್ರಶ್ನೆ ಕೇಳಿದ್ರು, ಕರ್ನಾಟಕ ಪರ ಏನೇನ್ ಮಾಡಿದ್ದಾರೆ ಅಂತ ಕೇಳಬೇಕು. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ದಿನಾ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವಾರ ಹೋಗ್ತೀವಿ, ಅದನ್ನ ಹೇಳ್ಕೊಳ್ಳೋದೇನಂತ ಮಾತದು. ಅಲ್ಲ, ಸಂಸದರು ನಿಮ್ ಪರವಾಗಿ ಇರ್ಬೇಕಲ್ಲ. ಈಗ ಇವರು ಹಳೆ ಸಂಸದರು. ಹೌದು, 25 ಜನ ಸಂಸದರು ಕೇಳಿ. 25 ಜನ ಸಂಸದರು. ಅಲ್ಲ ಸರ್, ಈಗ ಗ್ಯಾರಂಟಿ ನಾನು ನೋಡಿದೆ, ಈಗ ನೀವು ಪ್ರಚಾರ ಮಾಡುವಾಗ ಅದೆಂಥದ್ದು ಕೋವಿಡ್ ಕಳ್ಳ ಅಂತ ಏನೋ ಹೇಳ್ತಾ ಇದ್ರಿ. ಯಾರಿಗೆ ಹೇಳ್ತಾ ಇದ್ರಿ? ಜನ ಪಬ್ಲಿಕ್ ಹೇಳ್ತಾ ಇರೋದು. ಬಿಜೆಪಿ ಪಕ್ಷಗಳು ನೋಡಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರೇ ನಾಯಕರುಗಳಿದ್ದಾರೆ. ನಿಮ್ಮ ಎಲ್ಲ ಅಭಿಯಾನಗಳು ಮಾಡಿದ್ದಾರೆ. ಆ ನಾಯಕರುಗಳದು ಜನ ಹೇಳಿದ್ದು. ಯಾರಿಗೆ ಹೇಳಿದ್ದು ಅಂತ? ಮೀಡಿಯಾಗೆ ಹೇಳಿದ್ದಾರೆ, ಜನಕ್ಕೆ. ಕೋವಿಡ್ ಕಳ್ಳ ಅಂತ ಯಾರಿಗೆ ಹೇಳಿರೋದು ಅಂತ? ಬಿಜೆಪಿ ಅವ್ರಿಗೆ, ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರೋದು. ಬಿಜೆಪಿ ಕ್ಯಾಂಡಿಡೇಟ್, ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಹೇಳಿರೋದಾ? ಓಕೆ ಓಕೆ. ಡಾಕ್ಟರ್ ಸುಧಾಕರ್ ಅವ್ರಿಗೆ ಹೇಳಿರೋದಾ? ಅಲ್ಲ, ನೀವ್ ಹೇಳಿದ್ರೆ ನಾನು ಕೇಳ್ತೀನಪ್ಪ. ನನ್ಗೆ ಇವಾಗ ಅವ್ರನ್ನೂ ಮಾತಾಡಿಸ್ತೀನಿ. ತಿಳುವಳಿಕೆ ನಿಮ್ದು, ಜನರ ಸಂಗ್ರಹಣೆ ಮಾಡ್ಬೇಕಾದ್ರೆ ನಿಮ್ದು. ಜನ ಏನ್ ಕರೀತಾರೆ, ಜನ ಏನ್ ಕೇಳ್ತಾರೆ ಅಂತ ಬಿಜೆಪಿ ಲೀಡರ್ಗಳನ್ನು ಕೇಳಬೇಕು, ಕಾಂಗ್ರೆಸ್ ಲೀಡರ್ಗಳನ್ನು ಕೇಳಬೇಕು. ಎಲ್ಲ 8 ಕ್ಷೇತ್ರದಲ್ಲೂ, ಒಂದೇ ಕ್ಷೇತ್ರ ಅಲ್ಲ ಮೇಡಮ್. ಅಲ್ಲ ಸರ್, ಈಗ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇಲ್ಲ. ನೀವು ಹೇಳ್ತಿದ್ರ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ತಾವೆಲ್ಲರೂ ಕೂಡ, ನಾಟ್ ಓನ್ಲಿ ರಕ್ಷಾರಾಮಯ್ಯ, ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಜನರಿಗೆ ಗ್ಯಾರಂಟಿಗಳಿಂದ ಆದಂತಹ ಲಾಭ ಏನಿದೆ, ಎಸ್ಪೆಷಲಿ ಹೆಣ್ಮಕ್ಳು ತಾಯಂದ್ರೆ ಏನಿದ್ದಾರೆ ಅವರ ಒಂದು ಆಶೀರ್ವಾದದೊಂದಿಗೆ ತಾವು ಮುನ್ನುಗ್ತಾ ಇದ್ದೀರಾ. ಆದರೆ ಗ್ಯಾರಂಟಿ ಎಲ್ಲ ಫ್ಲಾಪು, ಗ್ಯಾರಂಟಿಯಿಂದ ನಮ್ಮ ಜೇಬ್ಗೆಲ್ಲ ಕತ್ತರಿ ಹಾಕ್ಬಿಟ್ರು, ಗ್ಯಾರಂಟಿ ಅನ್ನೋದೇ ಇಲ್ಲ. ಈ ಥರದ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡ್ತಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅವ್ರು ಆಪೋಸಿಷನ್ ನಡೀತು, ಮಾತಾಡ್ಬೇಕಾಗಿತ್ತು ಅವ್ರಿಗೆ. ನೀವೇ ನೋಡಿದ್ದೀರಾ, ಸಾವಿರಾರು ಜನ ಇವತ್ತು ಬಂದಿದ್ರು, ಅಲ್ಲಿ ಕೇಳಬೇಕಿತ್ತು. ನಾವು ಗ್ಯಾರಂಟಿಗಳು ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಬೆಲೆ ಏರಿಕೆ, ಪೆಟ್ರೋಲ್ ಪ್ರೈಸ್ ಕೇಳಿ, ಗ್ಯಾಸ್ ಪ್ರೈಸ್ ಕೇಳಿ, ಡೀಸೆಲ್ ಪ್ರೈಸ್ಗಳು ಕೇಳಿ, ಕುಕಿಂಗ್ ಆಯಿಲ್ ಪ್ರೈಸ್ ಕೇಳಿ, ಡಾಲರ್ ಪ್ರೈಸ್ ಕೇಳಿ, ಅದನ್ನ ಕೇಳಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.